ಒಬಿಸಿ ಕೋಟಾದಲ್ಲಿ ಯತೀಂದ್ರಗೆ ಕೊಟ್ರೆ ಬೇರೆ ಸಂದೇಶ ರವಾನೆಯಾಗುತ್ತೆ. ಲಿಂಗಾಯತ ಕೋಟಾದಡಿ ಎಂಬಿ ಪಾಟೀಲ್ ಖಂಡ್ರೆ ಮಧ್ಯೆ ರೇಸ್ ಇದೆ. ಇನ್ನು ಮುಸ್ಲಿಂ ಕೋಟಾದಡಿ ಜಮೀರ್ ಅಹಮದ್ ಖಾನ್ ಹಾಗೆ ಖಾದರ್ ಮಧ್ಯೆ ಪೈಪೋಟಿ ಇದೆ. ಜಮೀರ್ಗೆ ಕೆಸಿ ವೇಣುಗೋಪಾಲ್, ಖಾದರ್ಗೆ ಧಾರ್ಮಿಕ ಗುರುಗಳ ಬೆಂಬಲ ಇದೆ. ದಲಿತ ಕೋಟಾದಡಿಯಲ್ಲಿ ಪರಮೇಶ್ವರ್ ಅವರಿದ್ದಾರೆ, ಪ್ರಿಯಾಂಕ್ ಖರ್ಗೆ ಅವರಿದ್ದಾರೆ. ಇವರ ಮಧ್ಯದಲ್ಲಿ ಸ್ಪರ್ಧೆ ಇದೆ. ಪ್ರಿಯಾಂಕ್ಗೆ ಕೊಟ್ರೆ ಹಿರಿಯ ಪರಮೇಶ್ವರ್ಗೆ ಅಸಮಾಧಾನ. ದಲಿತ ಸಮುದಾಯದಲ್ಲಿ ಎಡಗೈ ಮತ್ತು ಬಲಗೈ ಪ್ರಶ್ನೆ ಉದ್ಭವ ಆಗುತ್ತೆ. ಪೈಪೋಟಿ ಹೆಚ್ಚಳವಾಗಿದ್ದು ಡಿಸಿಎಂ ಆಯ್ಕೆ ನಿರ್ಧಾರ ಇನ್ನೂ ಕೂಡ ಅಂತಿಮವಾಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಸಿಎಲ್ಪಿ ಸಭೆ ಬಳಿಕವೇ ಈ ಬಗ್ಗೆ ಸೂಕ್ತ ನಿರ್ಧಾರ ಪ್ರಕಟ ಆಗೋ ಸಾಧ್ಯತೆ. ಅಳೆದು ತೂಗಿ ಲೆಕ್ಕಾಚಾರ ಹಾಕ್ತಾ ಇದೆ ಹೈಕಮಾಂಡ್. ಯಾರಿಗೆ ಯಾವ್ಯಾವ ಸ್ಥಾನವನ್ನ ಕೊಡಬೇಕು, ಇಲ್ಲಿ ಜಾತಿವಾರು ಲೆಕ್ಕಾಚಾರ ಮುನ್ನೆಲೆಯಲ್ಲಿರುವಂಥದ್ದು. ಹೀಗಾಗಿ ಬಹಳ ಗೊಂದಲ ಉಂಟಾಗ್ತಾ ಇದೆ. ರಾಜ್ಯದಲ್ಲಿ ಕಾವೇರಿದೆ ಕೆಪಿಸಿಸಿ ಅಧ್ಯಕ್ಷಗಾದಿಯ ರೇಸ್ನಲ್ಲಿ ಸತೀಶ್ ಜಾರಕಿಹೊಳಿ ಹೆಸರು ಮುಂಚೂಣಿಯಲ್ಲಿದೆ. ಮಂತ್ರಿ ಸ್ಥಾನದ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೂ ಬೇಡಿಕೆ ಇಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಅನ್ನೋದು ಗೊತ್ತಾಗ್ತಾ ಇದೆ. ಮಂತ್ರಿಗಿರಿ ಮತ್ತು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಒಲವು ತೋರದ ಹೈಕಮಾಂಡ್. ಮಂತ್ರಿಗಿರಿ ಅಥವಾ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಎರಡರಲ್ಲಿ ಒಂದನ್ನ ಆಯ್ಕೆ ಮಾಡಿಕೊಳ್ಳುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿಗೆ ಹೈಕಮಾಂಡ್ ಈ ರೀತಿ ಸೂಚನೆಯನ್ನ ಕೊಟ್ಟಿದೆ. ಸಚಿವ ಸ್ಥಾನ ಇಲ್ಲದೆ ಇದ್ರೆ ಬೆಳಗಾವಿ ಹಿಡಿತ ಕೈ ತಪ್ಪುವಂತಹ ಆತಂಕ ಇದೆ. ಒಂದ್ ಕಡೆ ಲಕ್ಷ್ಮಿ ಹೆಬ್ಬಾಳ್ಕರ್, ಲಕ್ಷ್ಮಣ್ ಸವದಿ ಕೈ ಮೇಲಾಗುವಂತಹ ಸಾಧ್ಯತೆಗಳಿದೆ. ಹೀಗಾಗಿ ಏನ್ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ ಇದೆ. ಇನ್ನು ಡಿಕೆ ಶಿವಕುಮಾರ್ ಅವರ ನಿವಾಸದ ಮುಂಭಾಗದ ದೃಶ್ಯಗಳನ್ನ ನೀವೀಗ ನೋಡ್ತಾ ಇದ್ದೀರಿ. ಡಿಕೆ ಸುರೇಶ್ ಅವರು ಮೊದಲನೇದಾಗಿ ಹೊರಡ್ತಾ ಇದ್ದಾರೆ, ರಾಜಭವನಕ್ಕೆ ತೆರಳುತ್ತಾ ಇದ್ದಾರೆ. ಡಿಕೆ ಶಿವಕುಮಾರ್, ಡಿಕೆ ಸುರೇಶ್ ಅವರು ಇವತ್ತು ರಾಜ್ಯಪಾಲರನ್ನ ಭೇಟಿ ಆಗ್ತಾ ಇದ್ದಾರೆ. ನೋಡಿ ಹೊರಡ್ತಾ ಇರುವಂತಹ ದೃಶ್ಯಗಳು. ಡಿಕೆ ನಿವಾಸದಿಂದ ಈಗ ಡೈರೆಕ್ಟ್ ಆಗಿ ರಾಜಭವನಕ್ಕೆ, ಲೋಕಭವನಕ್ಕೆ ತೆರಳುತ್ತಾರೆ. ಅಲ್ಲಿ ರಾಜ್ಯಪಾಲರನ್ನ ಭೇಟಿ ಆಗ್ತಾರೆ. ಒಂದು ಅನೌಪಚಾರಿಕ ಮಾತುಕತೆ ಇವತ್ತು ನಡೆಯುತ್ತೆ. ಅಂದ್ರೆ ಈ ರೀತಿ ಆಗ್ತಾ ಇದೆ ಬೆಳವಣಿಗೆಗಳು. ಅವರು ಕೂಡ ದಿನಾಂಕವನ್ನ ನೀಡಬೇಕಾಗುತ್ತೆ. ರಾಜ್ಯಪಾಲರು ಯಾವತ್ತು ಫ್ರೀ ಇದ್ದಾರೆ, ಪ್ರಮಾಣ ವಚನ ಯಾವಾಗ, ಈಗ ಡಿಕೆ ಶಿವಕುಮಾರ್ ಅವರ ಲೆಕ್ಕಾಚಾರದಲ್ಲಿ ಈಗ 3 ದಿನಾಂಕಗಳನ್ನ ಅವರು ಕೂಡ ತೆಗೆದುಕೊಂಡಿದ್ದಾರೆ. 3 ದಿನಾಂಕಗಳಲ್ಲಿ ಯಾವುದು ರಾಜ್ಯಪಾಲರು ಕೂಡ ಬರಬೇಕಾಗತ್ತೆ. ಹಾಗಾಗಿ ಎಲ್ಲ ಒಗ್ಗೂಡುವಂತೆ, ಅಂದರೆ ಎಲ್ಲರೂ ಕೂಡ ಸೇರಿಕೊಂಡು ಯಾವ್ಯಾವ ಸಮಯದಲ್ಲಿ ಇದು ಸುಸೂತ್ರವಾಗಿ ನಡೀಬಹುದು ಅನ್ನುವಂಥ ನಿಟ್ಟಿನ ಒಂದು ಪ್ರಯತ್ನಗಳು. ಇವತ್ತು ಸಂಜೆ ಅಂತೂ ರಾಜ್ಯಪಾಲರು ಸಿಗೋದಿಲ್ಲ. ಹೀಗಾಗಿ ಈಗಲೇ ಭೇಟಿಯಾಗಿ ಒಂದು ಮಾತುಕತೆಯನ್ನ ನಡೆಸ್ತಾರೆ. ಡಿಕೆ ಶಿವಕುಮಾರ್ ಅವರ ನಿವಾಸದ ನೇರ ದೃಶ್ಯಗಳನ್ನು ನೀವೀಗ ನೋಡ್ತಾ ಇರೋದು. ಮೊದಲನೇದಾಗಿ ಡಿಕೆ ಸುರೇಶ್ ಅವರು ತೆರಳುತ್ತಾರೆ. ಅದಾದ ನಂತರದಲ್ಲಿ ಡಿಕೆ ಶಿವಕುಮಾರ್ ಅವರು ಆಗಮಿಸ್ತಾರೆ. ಅವರಿಗೆ ಅಭಿಮಾನಿಗಳು ದೊಡ್ಡ ಮಟ್ಟದಲ್ಲಿ, ಅಲ್ಲಿ ಅಭಿಮಾನಿಗಳ ಸಾಗರ, ಜೊತೆಗೆ ನಾಯಕರ ಹಿಂಡು ದಂಡೆಲ್ಲವೂ ಕೂಡ ಕಂಡು ಬರ್ತಾ ಇದೆ. ಮತ್ತೆ ಎಲ್ಲರೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಮಾಡ್ತಾ ಇದ್ದಾರೆ. ಅಂದರೆ ಡಿಕೆ ಶಿವಕುಮಾರ್ ಅವರು ಇನ್ನೇನು ನಾಳೆ ಅಥವಾ ನಾಡಿದ್ದನ್ನಷ್ಟರಲ್ಲಿ ಸಿಎಂ ಆಗಿ ಪದಗ್ರಹಣವನ್ನು ಪಡಿತಾರೆ. ಹಾಗಾಗಿ ಅವರಿಗೆ ಒಲಿದು ಬಂದಂತಹ ಈ ಒಂದು ಸ್ಥಾನಮಾನಕ್ಕೆ ಕುರಿತಂತೆ ಶುಭಾಶಯಗಳ ಮಹಾಪೂರ.